ದಾಂಡೇಲಿಯಲ್ಲಿ ರಸ್ತೆ ಸುರಕ್ಷತಾ ಜಾಗೃತಿ ಜಾಥಾ ಕಾರ್ಯಕ್ರಮ ಡಿವೈಎಸ್ಪಿ ಶಿವಾನಂದ ಮದರಕಂಡಿ ಚಾಲನೆ. ಪೊಲೀಸ್ ಇಲಾಖೆ, ಜನತಾ ವಿದ್ಯಾಲಯ ಶಿಕ್ಷಣ ಸಂಸ್ಥೆ ಮತ್ತು ಧಾರವಾಡದ ಪ್ರೆಸ್ಟೀಜ್ ಶಿಕ್ಷಣ ಸಂಸ್ಥೆಯ ಸಂಯುಕ್ತ ಆಶ್ರಯದಡಿ ಆಯೋಜಿಸಲಾಗಿದ್ದ ರಸ್ತೆ ಸುರಕ್ಷತಾ ಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ಡಿವೈಎಸ್ಪಿ ಶಿವಾನಂದ ಮದರಕಂಡಿ ಅವರು ನಗರದ ಜನತಾ ವಿದ್ಯಾಲಯದ ಪ್ರವೇಶ ದ್ವಾರದಲ್ಲಿ ಇಂದು ಶನಿವಾರ ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ಚಾಲನೆಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಿವಾನಂದ ಮದರಕಂಡಿ ಅವರು, ಎಲ್ಲರೂ ಸಂಚಾರಿ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಿದ್ದಲ್ಲಿ ಅವಘಡಗಳನ್ನು ತಪ್ಪಿಸಲು ಸಾಧ್ಯ. ವಾಹನ ಚಲಾಯಿಸುವವರು ತಮ್ಮ ಸುರಕ್ಷತೆಯ ಜೊತೆಗೆ ರಸ್ತೆಯಲ್ಲಿ ಸಂಚರಿಸುವವರ ಸುರಕ್ಷತೆಯ ಬಗ್ಗೆಯೂ ಎಚ್ಚರ ವಹಿಸಬೇಕು. ತಮ್ಮ ಆರೋಗ್ಯದ ಜೊತೆಗೆ ವಾಹನದ ಆರೋಗ್ಯವು ಮುಖ್ಯ ಎನ್ನುವುದನ್ನು ಯಾರೂ ಮರೆಯಬಾರದು. ವಾಹನವನ್ನು ಸುಸ್ಥಿತಿಯಲ್ಲಿ ಇಟ್ಟುಕೊಳ್ಳಬೇಕು. ಸೂಚನಾ ಫಲಕಗಳಲ್ಲಿರುವ ಸೂಚನೆಗಳನ್ನು ಪಾಲಿಸಬೇಕು. ನಿಯಮ ಉಲ್ಲಂಘಿಸದೆ ಎಚ್ಚರವನ್ನು ವಹಿಸಬೇಕು ಎಂದರು. ರಸ್ತೆ ಸುರಕ್ಷತಾ ನಿಯಮಗಳ ಬಗ್ಗೆ ಜನಜಾಗೃತಿಯನ್ನು ಮೂಡಿಸುವ ದೃಷ್ಟಿಯಿಂದ ಈ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ನಗರ ಠಾಣೆಯ PSI ಕಿರಣ್ ಪಾಟೀಲ್, ಜನತಾ ವಿದ್ಯಾಲಯ ಶಿಕ್ಷಣ ಸಂಸ್ಥೆಯ ಆಡಳಿತಾಧಿಕಾರಿ ರೀಟಾ ಡಯಾಸ್, ಜನತಾ ವಿದ್ಯಾಲಯ PU ಕಾಲೇಜಿನ ಪ್ರಾಚಾರ್ಯರಾದ ಅಮೃತ್ ರಾಮ್ರಥ್, ಧಾರವಾಡದ ಪ್ರೆಸ್ಟೀಜ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ರಾಘವೇಂದ್ರ M ಆನೆಗುಂದಿ ಮತ್ತು ಸೇಫ್ಟಿ ಮ್ಯಾನೇಜ್ಮೆಂಟ್ ವಿಭಾಗದ ಮುಖ್ಯಸ್ಥರಾದ ರುಬಿಯಾ ಮಕಾಂದಾರ್, ASIಗಳಾದ ವೆಂಕಟೇಶ್ ತೆಗ್ಗಿನ್, ಮೆಹಬೂಬು ನಿಂಬುವಾಲೆ ಮತ್ತು ವಿಠಲ್, ಜನತಾ ವಿದ್ಯಾಲಯ ಪ್ರೌಢಶಾಲೆಯ ಶಿಕ್ಷಕರುಗಳಾದ ಕವಿತಾ ನಕುಲ್ ಕಾಮತ್, ಗಾಯತ್ರಿ ಶೆಟ್ಟಿ, ಪ್ರದೀಪ್ ಮತ್ತು ಜನತಾ ವಿದ್ಯಾಲಯ ಪ್ರೌಢಶಾಲೆಯ ಹಾಗೂ ಧಾರವಾಡದ ಪ್ರೆಸ್ಟೀಜ್ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳು ಮತ್ತು ನಗರ ಠಾಣೆಯ ಪೊಲೀಸರು ಉಪಸ್ಥಿತರಿದ್ದು ಜಾಥಾದಲ್ಲಿ ಭಾಗವಹಿಸಿದ್ದರು. ಜನತಾ ವಿದ್ಯಾಲಯದ ಪ್ರವೇಶ ದ್ವಾರದಿಂದ ಆರಂಭಗೊಂಡ ರಸ್ತೆ ಸುರಕ್ಷತಾ ಜಾಗೃತಿ ಜಾಥಾವು ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿತು. ರೋಡ್ ಸೇಫ್ಟಿ ಬಗ್ಗೆ ಒಂದು ಜಾಗೃತಿ ಜಾಥಾವನ್ನು ನಡೆಸ್ತಾ ಇದ್ದೇವೆ. ಈ ಜಾಗೃತಿ ಜಾಥಾದ ಉದ್ದೇಶ ಜನರಲ್ಲಿ ರೋಡ್ ಸೇಫ್ಟಿ ಬಗ್ಗೆ, ರಸ್ತೆ ಸುರಕ್ಷತೆ ಬಗ್ಗೆ ಮತ್ತು ನಮ್ಮ ಸುರಕ್ಷತೆಯನ್ನು ಹೇಗೆ ಕಾಯ್ದುಕೊಳ್ಬೇಕು, ರಸ್ತೆ ಮೇಲೆ ಹೋಗಬೇಕು ಆದಾಗ ಅಂತಕ್ಕಂಥದ್ರ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂಥದ್ದಾಗಿದೆ. ಇವತ್ತಿನ ದಿನಮಾನಗಳಲ್ಲಿ ರಸ್ತೆ ಸುರಕ್ಷತೆ ಅನ್ನೋದು ಈಸ್ ಆಫ್ ಗ್ರೇಟ್ ಇಂಪಾರ್ಟೆನ್ಸ್. ಯಾಕಂದರೆ ಪ್ರತಿ ದಿವಸ ನಾವು ನೋಡ್ತಾ ಇದ್ದೀವಿ, ಆ್ಯಸ್ ಎ ಪೊಲೀಸ್ ಆಗಿ ಪ್ರತಿ ದಿವಸ ಆಕ್ಸಿಡೆಂಟ್ಗಳು ಆಗ್ತಾ ಇದ್ದಾವೆ, ಜೀವಹಾನಿ ಆಗ್ತಾ ಇದೆ, ಅಂಗವೈಕಲ್ಯ ಆಗ್ತಾ ಇದೆ. ಇದು ನಮ್ಮ ಸಮಾಜಕ್ಕೆ, ಸಮಾಜದ ಅಭಿವೃದ್ಧಿಗೆ ಬಹಳ ಕಂಟಕವಾಗಿರ್ತಕ್ಕಂಥ ವಿಚಾರ. ಪ್ರತಿಯೊಬ್ಬ ನಾಗರಿಕನು ಅತ್ಯಂತ ಜವಾಬ್ದಾರಿಯುತವಾಗಿ ವರ್ತಿಸ್ತಕ್ಕಂತಹ ಅವಶ್ಯಕತೆ ಇದೆ. ಪ್ರತಿಯೊಬ್ಬರು ಹೆಲ್ಮೆಟನ್ನು ಕಡ್ಡಾಯವಾಗಿ ಹಾಕೋಬೇಕು. ಪ್ರತಿಯೊಬ್ಬರು ರಸ್ತೆ ಸುರಕ್ಷತಾ ನಿಯಮಗಳನ್ನು ತಿಳ್ಕೋಬೇಕು. ರೆಕ್ಲೆಸ್ ನೆಗ್ಲಿಜೆಂಟ್ ಡ್ರೈವಿಂಗನ್ನು ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಸ್ಪೀಡ್ ಲಿಮಿಟ್ ಮೇಲೆ ತುಂಬ ಕಂಟ್ರೋಲ್ ಇರಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಾನು ಪ್ರತಿಯೊಬ್ಬ ನಾಗರಿಕ ಇಲ್ಲಿ ರಸ್ತೆ ಸುರಕ್ಷತೆಯ ಸೈನಿಕನಾಗಿ ಕೆಲಸ ಮಾಡ್ತಕ್ಕಂಥ ಅವಶ್ಯಕತೆ ಇದೆ. ಪ್ರತಿಯೊಬ್ಬರಲ್ಲಿ ಜವಾಬ್ದಾರಿ ಬರಲಿ, ರಸ್ತೆ ಸುರಕ್ಷಿತವಾಗಿರಲಿ. ರಸ್ತೆ ಮೇಲೆ ಸಂಚರಿಸಿದ ಪ್ರತಿಯೊಬ್ಬ ವ್ಯಕ್ತಿ ಸುರಕ್ಷಿತವಾಗಿ ಸಂಚರಿಸಿ ತನ್ನ ಮನೆಯಲ್ಲಿ ತನ್ನವರಿಗೆ ಕಾಯ್ತಾ ಇರತಕ್ಕಂತಹ ಜನರಿಗೆ, ತನ್ನ ಕುಟುಂಬದವ್ರನ್ನ ಸೇಫಾಗಿ ರೀಚ್ ಆಗಲಿ ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಎಲ್ರಿಗೂ ಒಳ್ಳೆಯದಾಗಲಿ. ಈ ಜಾಗೃತಿ ಜಾಥಾ ಸಕ್ಸಸ್ಫುಲ್ ಆಗಲಿ ಅಂತ ಆಶಿಸ್ತೇನೆ ನಾನು. ಧನ್ಯವಾದ.